ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಸಿಂಹಾಸನ ಸಮರದಲ್ಲಿ ಎರಡನೇ ಬ್ರೇಕ್ಫಾಸ್ಟ್ಗೆ ಡಿಕೆಶಿ ನಿವಾಸ ಸಜ್ಜಾಗಿದೆ. ಕದನ ವಿರಾಮಕ್ಕೆ ನಾಟಿ ಕೋಳಿ ಸಾಕ್ಷಿಯಾಗ್ತಾ ಇದೆ. ಸಂಧಾನಕ್ಕೂ ಮುನ್ನವೇ ಡಿಕೆಶಿ ಬ್ರದರ್ಸ್ ಅಸ್ತ್ರ ಬಿಟ್ಟಿದ್ದಾರೆ. ಕ್ರಾಂತಿ ಕಿಚ್ಚು ಆರಿ ಶಾಂತಿಗೆ ತಿರುಗ್ತಾ ಇದ್ದ ಹಾಗೆ ಬಿಜೆಪಿಗೆ ಜಗಳ ನಿರಾಸೆ ತಂದಿದೆ. ಇತ್ತ ಕೋಡಿ ಮಠಕ್ಕೆ ಪರಂ ಭೇಟಿ ನೀಡಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಗ್ರಾಮೀಣ ಜನರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಈ ಸ್ವತ್ತು 2.0ಗೆ ಚಾಲನೆಯನ್ನ ಕೊಟ್ಟಿದ್ದು ಗ್ರಾಮ ಪಂಚಾಯಿತಿಯಿಂದಾನೇ 11B ಖಾತೆ ಡಿಜಿಟಲ್ ರೂಪದಲ್ಲಿ ಸಿಗಲಿದೆ. 95 ಲಕ್ಷಕ್ಕೂ ಹೆಚ್ಚು ಆಸ್ತಿ ನೋಂದಣಿಗೆ ತಂತ್ರಾಂಶ ಸಹಕಾರಿಯಾಗ್ತಾ ಇದ್ದು ಸರ್ಕಾರಕ್ಕೆ 2,000 ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆ ಇದೆ. ಸಂಸತ್ನ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಡ್ರಾಮಾ ಬಿಟ್ಟು ಗಂಭೀರ ವಿಷಯಗಳ ಚರ್ಚೆಗೆ ಮೋದಿ ಮನವಿ ಮಾಡಿದ್ದಾರೆ. ಮೊದಲ ದಿನವೇ ದೇಶದ 12 ರಾಜ್ಯಗಳಲ್ಲಿ SIR ಜಾರಿಯನ್ನ ವಿರೋಧಿಸಿ ವಿಪಕ್ಷಗಳು ಹಂಗಾಮ ಸೃಷ್ಟಿಸಿವೆ. ಪ್ರಶ್ನೋತ್ತರದ ವೇಳೆ ದೆಹಲಿ ಬಾಂಬ್ ಸ್ಫೋಟ ಸದ್ದು ಮಾಡಿತು. ಬೆಂಗಳೂರು ಟ್ರಾಫಿಕ್ ಎಲ್ರಿಗೂ ಗೊತ್ತಿರುವ ವಿಚಾರ. ಆದರೆ ಟ್ರಾಫಿಕ್ನಲ್ಲಿ ಸಿಲುಕಿದಂಥ ಇಂಡಿ ಕೂಟದ ದೋಸ್ತಿ ಸಂಸದ ಸಮಾಜವಾದಿಯ ರಾಜೀವ್ ರಾಯ್ ನಾಲಿಗೆ ಹರಿಬಿಟ್ರು. ಬೆಂಗಳೂರು ಪೊಲೀಸರು ನಿಷ್ಪ್ರಯೋಜಕರು ಅಂತ ಸಿಎಂಗೆ ಟ್ಯಾಗ್ ಮಾಡಿದ್ದಾರೆ. ಅತ್ತ ಡಿಕೆಶಿ ತೇಪೆ ಹಚ್ಚುವ ಕೆಲಸ ಮಾಡಿದ್ದಾರೆ. ಅಬ್ಬರಿಸಿ ಬೊಬ್ಬಿರಿದ ಬಳಿಕ ದಿತ್ವಾ ದುರ್ಬಲಗೊಂಡಿದೆ. ತಮಿಳುನಾಡಿನ ಕರಾವಳಿಯನ್ನ ಮುಳುಗೆದ್ದಿದೆ. ಚೆನ್ನೈನ ರಸ್ತೆಗಳು ನದಿಯಂತೆ ಉಕ್ಕಿ ಹರಿದ್ವು. ಇತ್ತ ಬೆಂಗಳೂರಲ್ಲೂ ಎಫೆಕ್ಟ್ ಕಾಣಿಸ್ತು. ಮೈ ಕೊರೆವ ಚಳಿಯೊಂದಿಗೆ ತುಂತುರು ಮಳೆಯೂ ಆಯಿತು. ದಕ್ಷಿಣ ಒಳನಾಡಿನಲ್ಲೂ ಇದೇ ವಾತಾವರಣವಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.